ದೇವಸ್ಥಾನದ ಆಕಾಂಕ್ಷಿಗಳು ಯಾರೂ ಇಲ್ಲ ಅದು ಅವ್ರಿಗೆ ಸಂಬಂಧಪಟ್ಟದ್ದು. ಈಗ ಅದು ಅವ್ರಿಗೆ ಕೇಳಿದ್ರು ಅದಕ್ಕೆ ನನಗೇನು ಗೊತ್ತಿಲ್ಲ. ಈಗ ಅವ್ರು ಏನು PM ಯಾರು ಆಗೋರು ಯಾರು ನನಗೆ ಗೊತ್ತಿಲ್ಲ. ಅದು ನಮ್ಮ ವ್ಯಾಪ್ತಿ ಅಂದರೆ ಮೀರಿ ಅದು ಮೇಲ್ಗಡೆಯಿಂದ ಹೋಗ್ತಾರೆ, ಅದು ನಮ್ಮ ವ್ಯಾಪ್ತಿಗೆ ಬರೋಲ್ಲ ಅದು. ಸರ್, ಬಸವರಾಜ ಬೊಮ್ಮಾಯಿ ಹೇಳ್ತಾರೆ ಚುನಾವಣೆ ಫಲಿತಾಂಶ ಬಳಿಕ ರಾಜ್ಯದಲ್ಲಿ ಕಾಂಗ್ರೆಸ್ ಒಡಕು ಉಂಟಾಗುತ್ತೆ, ದೇಶದಲ್ಲಿ ಕೂಡ ಒಡಕು ಉಂಟಾಗುತ್ತೆ ಅಂತ ಹಂಗೆ ಹೇಳ್ತಾರೆ ಅವ್ರು. ಒಡಕೆ ಯಾಕೆ ಉಂಟಾಗ್ತಾರೆ ಹೇಳ್ತಾರೆ, ಹಂಗೆ ಹೇಳಾರ ಅವರು. ಸರ್, ಈಗ ಮೊದಲಿನಿಂದನೂ ಒಂದು ವಿಚಾರ ಕೇಳಿ ಬರ್ತಾ ಇದೆ. ಈ ಲೋಕಸಭಾ ಚುನಾವಣೆ ಆದ ನಂತರ ಕೆಲವೊಂದು ಸಚಿವ ಸಂಪುಟದ ಸರ್ಜರಿ ಆಗುತ್ತೆ, ಒಂದಿಷ್ಟು ಬದಲಾವಣೆ ಆಗುತ್ತೆ ಅಂತೇಳಿ, ಅದು ಏನಾದರೂ ಆಗ್ಬಹುದಾ? ನಿನ್ನೆ ಅದ್ರ ಬಗ್ಗೆ CM ಅವ್ರು ಹೇಳಿದಾರಲ್ಲ, ಏನು ಹೇಳ್ಯಾರ ನಿನ್ನೆ CM ಅವ್ರ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸದ್ಯಕ್ಕೆ ಯಾವುದೇ ಸಂಪುಟ ವಿಸ್ತರಣೆ ಪುನರ್ರಚನೆ ಇಲ್ಲ ಅಂತ ನಿನ್ನೆ CM ಅವರೇ ಖುದ್ದಾಗಿ ಹೇಳಿದ್ದಾರೆ. ಇಲ್ಲ ಅಂತ ಮನೆ ಬೆಂಗಳೂರಾಗ ಹೇಳ್ಯಾರಲ್ಲ, ಸದ್ಯ ಇಲ್ಲ. ಚುನಾವಣೆ ಮುಂಚೆ ಅದು ಡಿಮಾಂಡ್ ಇತ್ತು, ಈಗ ಅಥವಾ ಇಲ್ಲ ಅಂತ ಹೇಳಿದ್ವಿ. ಲಕ್ಷ್ಮೀನಾರಾಯಣ ಕುರಿ ಮೇಕೆ ಸಾಕಿ 6 ತಿಂಗಳಿಗೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಈಗ ಅದೇನಾರ ಚುನಾವಣೆಗೆ ಅನುಕೂಲ ಆಗ್ಬೋದು ಅಂತ ವಿಚಾರನ ಕೇಳಿದ್ದೀವಿ. ಈಗ ಚುನಾವಣೆ ಮುಗಿದು ಹೋಗಿದೆ, ಅದೀಗ ಮತ್ತೆ ಕೇಳೋದು ನೋಡೋಣ, ಅವಕಾಶ ಬಂದಾಗ ನೋಡೋಣ. ಈ ಸದ್ಯಕ್ಕಂತ ಪ್ರಶ್ನೆ ಇಲ್ಲ, ಅದಕ್ಕೆ ಡಿಮಾಂಡ್ ಇಲ್ಲವೇ ಇಲ್ಲ. ರಾಜ್ಯ ಸದ್ಯ ಒಬ್ಬರು ಇರ್ತಾರೆ, ಇಲ್ಲ ಪ್ರಶ್ನೆ ಇರುತ್ತೆ. ಒಬ್ಬರು ಇಲ್ಲ, ಡಾಟಾ ಎಂಟ್ರಿ ಇಲ್ಲ, ದುಡ್ಡೇ ಬಂದಿಲ್ಲ. 1 ಲಕ್ಷ ಜನರದ್ದು ಇನ್ನೂ ಬರಬೇಕು. 3 ಲಕ್ಷ ಪೈಕಿ 2 ಲಕ್ಷ ಜನ ಕೊಟ್ಟಿದ್ದಾರೆ, ಇನ್ನೂ 1 ಲಕ್ಷ ಜನಕ್ಕೆ ಬರಬೇಕು. ಬಂದ್ಮ್ಯಾಗ ಹಾಕ್ತಾರೆ. ಕೆಲವು ನೀವು ಹೇಳ್ದಂಗೆ ಕೆಲವೇನೋ ಸಮಸ್ಯೆ ಆಗಿದೆ ಎಲ್ಲೆಲ್ಲ. ಅದ್ರ ಅದನ್ನು ನೋಡ್ತೀವಿ. ಆದರೆ ಇನ್ನೂ ದುಡ್ಡು 1 ಲಕ್ಷ ಜನಕ್ಕೆ ಬರಬೇಕಾಗಿದೆ. ಅದು ಬಂದ್ಮ್ಯಾಗ ತಕ್ಷಣ DC ಅವರ ಹಾಕ್ತಾರೆ.